ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭದ್ರ ಎಲ್ಲರನ್ನೂ ಕೂಡ ಕರ್ಕೊಂಡು ಪ್ರಚಾರಕ್ಕೆ ಅಂತ ಹೊರಡ್ತಾನೆ. ನಮ್ಮ ಓಟು ಯಾರಿಗೆ? ಶಿವರಾಮೇಗೌಡಗೆ ಅಂತ. ಈ ಕಡೆ ಕ್ವಾಟ್ಲೆ ಅಂತೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇರ್ತಾನೆ. ನೋಡಿ, ನಾವಂತೂ ಇವಾಗ ಓಟ್ ಕೇಳೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಏನೇನು ಕೆಲಸ ಇರುತ್ತೋ ಎಲ್ಲದು ಕೂಡ ನಾವೇ ಮಾಡಬೇಕು. ಯಾರ್ಯಾರು ಸಿಗ್ತಾರೋ ಅವ್ರ ಕಾಲಿಗೆ ಬೀಳಬೇಕು, ಓಟ್ನ ಕೇಳಬೇಕು. ನಾವ್ಯಾರು ಕೂಡ ದಿಮಾಕ್ ಮಾಡೋ ಹಾಗೆ ಇಲ್ಲ. ಆಗ ಮಾತ್ರ ನಮ್ಮ ಗೌಡ್ರಿಗೆ ಓಟ್ ಸಿಗೋಕ್ಕೆ ಸಾಧ್ಯನೇ. ಹೇಳೋದನ್ನ ಸರಿಯಾಗಿ ತಲೆಗಿಟ್ಕೋಬೇಕು ಅಂತ ಕ್ವಾಟ್ಲೆ ಹೇಳ್ತಾನೆ. ಸರಿ ಆಯಿತು ನಡಿಯಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಓಟ್ ಕೇಳೋಕ್ಕೆ ಬರ್ತಾರೆ. ಇನ್ನು ಈ ಕಡೆ ಶಿವರಾಮೇಗೌಡ ಜೊತೆಗೆ ಚೆಲುವನು ಕೂಡ ಬಂದ್ಬಿಟ್ಟು ಶಿವರಾಮೇಗೌಡಗೋಸ್ಕರ ಓಟ್ನ ಕೇಳ್ತಾ ಇರ್ತಾನೆ. ನೋಡಿ, ನಿಮ್ಮ ಅಮೂಲ್ಯವಾದ ಮತನ ನಮ್ಮ ಗೌಡ್ರಿಗೆ ಹಾಕಬೇಕು. ನಿಮ್ಮ ಅಟ್ಟಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ಗೌಡ್ರು ಮುಂದೆ ನಿಂತು ಅದನ್ನು ನೆರವೇರಿಸ್ತಾರೆ ಅಂದಿದ ತಕ್ಷಣ, ಅಯ್ಯೋ ಗೌಡ್ರೆ, ನೀವೇನಾದರೂ ಅದನ್ನು ಬಾಯಿ ಬಿಟ್ಟು ಹೇಳ್ಬೇಕಾ? ಇಷ್ಟು ವರ್ಷ ನೀವು ನಮಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀರಾ, ನಿಮಗೇನೆ ನಾವು ಓಟ್ ಹಾಕೋದು ಅಂದಿದ ತಕ್ಷಣ ಏನವ ರಾಜೇಶ್ವರಿ, ಅಟ್ಟಿಯಲ್ಲಿ ಜನ ಏನಂತಾರೆ ಅಂತ ಕೇಳ್ತಾನೆ. ಅಯ್ಯೋ ಶಿವರಾಮೇಗೌಡ್ರೆ, ನೀವು ಮಾಡಿರೋ ಕೆಲಸನ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಾರೆ. ಗೆದ್ದರೆ ಈ ಸಲ ನೀವೇ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗೌಡ್ರೆ, ಈ ಸಲ ನೀವೇ ಗೆಲ್ಲೋದು ಅಂದಿದ ತಕ್ಷಣ, ನೋಡಿ ನೀವೇನಾದರೂ ನಮ್ಮ ಗೌಡ್ರನ್ನ ಗೆಲ್ಸಿದ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ಅಟ್ಟಿಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದು ಒಂದೇ ದಿನದಲ್ಲಿ ಮುಗಿಸ್ಕೊಡ್ತಾರೆ ನಮ್ಮ ಗೌಡ್ರು. ಅವ್ರನ್ನ ಗೆಲ್ಸೋದ್ರಿಂದ ನೀವು ಕೂಡ ಗೆಲ್ತೀರಾ. ನೋಡಿ, ಆಸೆ ಪಟ್ಟು ದುಡ್ಡಿಗೆ ಆಸೆಗೋಸ್ಕರ ನಿಮ್ಮ ಅಮೂಲ್ಯವಾದ ಮತನ ಕಳ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಮತ ಬೇರೆಯವ್ರಿಗೆ ಬೀಳಬಾರ್ದು, ನಮ್ಮ ಗೌಡ್ರಿಗೇನೆ ಬೀಳಬೇಕು. ನಿಮ್ಮಿಂದ ನಮ್ಮ ಗೌಡ್ರು ಗೆದ್ದರೆ ನಿಮಗೇನೆ ಒಳ್ಳೆಯದು ಅಂತ ಚೆಲುವ ಕೂಡ ಇಲ್ಲಿ ಪ್ರಚಾರನ ಮಾಡ್ತಾ ಇರ್ತಾನೆ. ಅದನ್ನು ನೋಡಿ ಶಿವರಾಮೇಗೌಡಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಇನ್ನು ಈ ಕಡೆ ಭದ್ರ ಕೂಡ ವಿದ್ಯಾ ಮತ್ತು ಈಶ್ವರಿ ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾನೆ. ಬಂದಿದ ತಕ್ಷಣ ಅಲ್ಲೊಂದು ಮಹಿಳೆ ಇರ್ತಾಳೆ. ಬಂದಿದ ತಕ್ಷಣ, ಏನಕ್ಕ ಆರಾಮಾಗಿದ್ದೀರ ತಾನೇ? ಈ ಸಲ ಓಟು ನಮ್ಮ ಅಪ್ಪಯ್ಯಗೆ ಬೀಳಬೇಕು ಅಂದಾಗ, ಅಯ್ಯೋ ಚಿಕ್ಕವ್ರೆ, ನೀವೇನಾದರೂ ಕೇಳಬೇಕಾ? ನಾವು ನಿಮ್ಮ ಅಪ್ಪಗೆ ಓಟ್ ಹಾಕೋದು ಅಂತ ಹೇಳಿದಾಗ, ಅಕ್ಕ ಈ ಸಲ ನಮ್ಮ ಮಾವ ಎಲೆಕ್ಷನ್ಗೆ ನಿಂತಿದ್ದಾರೆ, ನಿಮ್ಮ ಅಮೂಲ್ಯವಾದ ಮತನ ನಮ್ಮ ಮಾವಗೆ ಹಾಕಬೇಕು, ನಾನು ಅವ್ರ ಸೊಸೆ ವಿದ್ಯಾ ಅಂತ ಹೇಳಿದ ತಕ್ಷಣ, ಆಯಿತು ಬಿಡವ, ನಮ್ಮ ಗೌಡ್ರಿಗೆ ಹಾಕ್ತೀವಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಭದ್ರ, ಅಯ್ಯೋ ದೇವ್ರೆ, ಇವ್ರನ್ನ ಹೀಗೆ ಬಿಟ್ಟರೆ ಆಗುತ್ತಾ? ಚಿಕ್ಕವ್ವ, ಅತ್ತೆ ಏನು ಮಾಡ್ತಾ ಇದ್ದೀರಾ? ಬನ್ನಿ ಎಲ್ಲರೂ ಕೂಡ ಕಾಲಿಗೆ ಬಿದ್ದು ಓಟ್ನ ಕೇಳಿ ಅಂದಿದ ತಕ್ಷಣ, ಬೇಡ ಬಿಡಪ್ಪ, ವಿದ್ಯೆ ಬಿದ್ದಿದ್ದಾಳೆ ಅಲ್ವಾ, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಅಯ್ಯೋ ಚಿಕ್ಕವ್ವ, ಏನು ಮಾತಾಡ್ತಾ ಇದೆಯಾ? ಬರೀ ವಿದ್ಯೆ ಬಿದ್ದರೆ ಆಗೋದಿಲ್ಲ, ನಾವೆಲ್ಲ ಪ್ರಚಾರ ಮಾಡಬೇಕು ಅಂತ ಬಂದಿರೋದು. ಅಪ್ಪಯ್ಯ ಗೆಲ್ಲಬೇಕು ಅಂದರೆ ನಮಗೆ ಪ್ರತಿಯೊಂದು ಓಟ್ ಕೂಡ ಮುಖ್ಯ. ನಾವು ಈ ರೀತಿ ಎಲ್ಲ ಮಾತಾಡಬಾರ್ದು ಚಿಕ್ಕವ್ವ. ಹೋಗಿ ಅವ್ರ ಕಾಲಿಗೆ ಬಿದ್ದು ಓಟ್ ಬೇಕು ಅಂತ ಕೇಳಬೇಕು. ಅವಾಗೇನೋ ಅವರು ಕೂಡ ಖುಷಿಪಟ್ಟು, ಅಯ್ಯೋ ಮನೆಯವರೆಲ್ಲ ಕೇಳ್ತಾ ಇದ್ದಾರೆ ಅಂತ ಓಟ್ ಹಾಕ್ತಾರೆ. ಬಾ ಚಿಕ್ಕವ್ವ ಅಂದಿದ ತಕ್ಷಣ ವಿನಂತಿ, ಚಿತ್ರ, ಈಶ್ವರಿ ಎಲ್ಲರೂ ಕೂಡ ಕಾಲಿಗೆ ಬಿದ್ದು ನಮ್ಮ ಅವಯ್ಯಗೆ ಓಟ್ ಹಾಕಿ, ನಮ್ಮ ದೊಡ್ಡಪ್ಪಗೆ ಓಟ್ ಹಾಕಿ, ನಮ್ಮ ಬಾವುಗೆ ಓಟ್ ಹಾಕಿ ಅಂತ ಕೇಳ್ತಾ ಇರ್ತಾರೆ. ಆವಾಗ ಈ ಕಡೆ ಕ್ವಾಟ್ಲೆ ಬೇಕು ಅಂತಾನೆ. ನೋಡಿ, ಇವಾಗ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಕಡೆನೂ ಕೂಡ ನೀವು ಇದೇ ರೀತಿ ಕಾಲಿಗೆ ಬಿದ್ದು ಓಟ್ನ ಕೇಳಬೇಕು. ಪ್ರತಿ ಸಲನೂ ಕೂಡ ನಾವು ಹೇಳ್ಕೊಡೋಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಹೇಳ್ಕೊಟ್ರೆ ಜನ ನಮ್ಮ ಬಗ್ಗೆ ಏನಂತ ಮಾತಾಡ್ಕೊಳ್ತಾರೆ, ನೋಡಪ್ಪ ಇವ್ರು ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ. ಇದೇ ರೀತಿ ಓಟ್ನ ಕೇಳಬೇಕು ಅಂದಿದ ತಕ್ಷಣ ಈ ಕಡೆ ಈಶ್ವರಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಏನೇ ಹೇಳಿ ಚಿಕ್ಕವ್ವ, ನಾನು ಅಮ್ಮಿ ಅಂತೂ ಈ ಥರ ಯಾವತ್ತೂ ನನ್ನ ಹತ್ರ ಹೇಳ್ಸ್ಕೊಂಡೇ ಇಲ್ಲ. ನಾನು ಹೇಳೋದಕ್ಕಿಂತ ಮುಂಚೆನೇ ಎಲ್ಲದನ್ನೂ ಕೂಡ ಮಾಡಿಬಿಟ್ಟು ಓಟ್ನ ಕೇಳ್ತಾಳೆ. ನಾನು ಅಮ್ಮಿ ಬೇಕಾದಂಗೆ ಪ್ರಚಾರ ಮಾಡ್ತಾಳೆ, ನಿಮಗೆ ಪ್ರಚಾರ ಮಾಡೋಕ್ಕೆ ಬರ್ತಾ ಇಲ್ಲ, ನೀವು ನನ್ನ ಹತ್ರ ಹೇಳ್ಸ್ಕೊಳ್ತಾ ಇದ್ದೀರಾ ಅಂತ ಭದ್ರ ಟ್ರಿಗರ್ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಭವಾನಿ ಕೂಡ ಭದ್ರ ಮತ್ತು ವಿದ್ಯೆಗೆ ಫೋನ್ ಮಾಡ್ತಾ ಇರ್ತಾಳೆ. ಇಬ್ಬರು ಕೂಡ ಫೋನ್ನ ಪಿಕ್ ಮಾಡೋದಿಲ್ಲ. ಏನಾಯಿತು ಭವಾನಿ ಅಂತ ಅವ್ರ ಗಂಡ ಕೇಳಿದಾಗ, ರೀ ವಿದ್ಯಾ ಫೋನ್ನ ಪಿಕ್ ಮಾಡ್ತಾ ಇಲ್ಲ ಕಣ್ರಿ, ಏನಾಗಿದ್ದೇನೋ ಏನೋ ಅಂತ ಭಯ ಆಗ್ತಾ ಇದೆ ಅಂದಾಗ, ಅಯ್ಯೋ ನೀನೇನು ತಲೆ ಕೆಡಿಸ್ಕೋಬೇಡ, ಭದ್ರ ಇದ್ದಾನೆ ಅಲ್ವಾ, ನೋಡ್ಕೊಳ್ತಾನೆ ಅಂತ ಹೇಳ್ತಾನೆ. ಆಗಲ್ಲ ಕಣ್ರಿ, ವಿದ್ಯಾ ಹಟ್ಟಿಯಲ್ಲಿ ಸುಳ್ಳು ಹೇಳಿ ಇಲ್ಲಿಗೆ ಬರ್ತಾ ಇರೋದು. ಅಕಸ್ಮಾತ್ ಆಗಿ ಅವಳೇನಾದರೂ ಸಿಕ್ಬಿದ್ರೆ ಮನೆಯಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂದಾಗ, ಭದ್ರ ಇರೋ ತನಕ ಏನೂ ಆಗೋದಿಲ್ಲ. ಅದರಲ್ಲೂ ವಿದ್ಯಾ ತುಂಬ ಚಾಣಕ್ಯ ಇದ್ದಾಳೆ, ಅವಳು ಇಂಥ ಸಮಸ್ಯೆನೆಲ್ಲ ಸುಲಭವಾಗಿ ಎದುರಿಸ್ತಾಳೆ ಅಂದಿದ ತಕ್ಷಣ, ಹೌದು ರೀ, ಅವಳು ಎದುರಿಸ್ಬೇಕು, ಎಲ್ಲ ಸಮಸ್ಯೆನೂ ಕೂಡ ಎದುರಿಸಿ ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ರೀ. ನನ್ನಿದ್ದಾಗಿ ಆ ಹಟ್ಟಿಯಲ್ಲಿ ಹೆಣ್ಮಕ್ಳು ಓದಬಾರ್ದು ಅಂತ ಡಿಸೈಡ್ ಆಗಿದೆ. ಆದರೆ ನಮ್ಮ ವಿದ್ಯೆ ಚೆನ್ನಾಗಿ ಓದಿ ಅದು ಸುಳ್ಳು ಅಂತ ಪ್ರೂವ್ ಮಾಡಬೇಕು. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಅನ್ನೋದು ನಮ್ಮ ವಿದ್ಯೆ ಇದ್ದಾಗ ಗೊತ್ತಾಗಬೇಕು ಅಂತ ಹೇಳಿದಾಗ, ಭವಾನಿ ಮೊದಲಿಗೆ ನೀನು ವಿದ್ಯೆನ ಹತ್ರ ಇನ್ಸ್ಟಿಟ್ಯೂಟ್ಗೆ ಬರೋಕೆ ಹೇಳಿದಾಗ, ಎಲ್ಲಿ ನಿಮ್ಮ ಹಟ್ಟಿಯವ್ರಿಗೆ ಹತ್ರ ಆಗಬೇಕು ಅಂತ ಈ ರೀತಿ ಮಾಡ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಕೂಡ ನಿನ್ನ ಮನಸ್ಸಲ್ಲಿ ಇಷ್ಟು ಒಳ್ಳೆತನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ, ಅಯ್ಯೋ ರೀ, ನನ್ನಿದ್ದಾಗಿರೋ ತಪ್ಪು ನಾನೇ ಸರಿ ಮಾಡಬೇಕು ಅಲ್ವೇ, ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇರೋದು. ಒಟ್ಟಿನಲ್ಲಿ ವಿದ್ಯಾ ಚೆನ್ನಾಗಿ
ಚೆನ್ನಾಗಿ ಓದಬೇಕು ಅಷ್ಟೇ ನನ್ನ ಗುರಿ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಭದ್ರ ಕೂಡ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಕರ್ಕೊಂಡು ಬಂದಿರ್ತಾನೆ ಅಲ್ವಾ. ಅಲ್ಲೊಬ್ಬರು ಆಯಮ್ಮ ಪಾತ್ರೆನ ತೊಳಿತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ಭದ್ರ ಬೇಜಾರಾಗಿರೋ ಥರ ನಾಟಕ ಮಾಡ್ತಾನೆ. ಅಯ್ಯೋ ಭದ್ರ ಯಾಕೆ ಆ ಅಜ್ಜಿನ ಆ ರೀತಿ ನೋಡ್ತಾ ಇದೀಯಾ ಅಂದಾಗ, ಅಯ್ಯೋ ಅಜ್ಜಮ್ಮ ನೀನು ಪಾತ್ರೆ ತೊಳಿತಾ ಇದೀಯಾ, ನೀನು ಕಷ್ಟಪಡೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಅಂದಾಗ, ಏನಪ್ಪ ಮಾಡೋದು, ನಮಗೆ ನಾವು ಮಾಡ್ಕೊಂಡು ತಿನ್ನಬೇಕು ಅಲ್ವಾ ಅಂತ ಹೇಳ್ತಾರೆ. ನೋಡವ್ವ ನೀನು ಈ ಸಲ ನಮ್ಮ ಅಪ್ಪಯ್ಯಗೇನೆ ಓಟ್ ಹಾಕಬೇಕು, ನಿನಗೇನೇ ಕಷ್ಟ ಬಂದ್ರೂ ಕೂಡ ನಾನು ನಿಂತು ನೋಡ್ಕೊಳ್ತೀನಿ ಅಂದಾಗ, ಅದು ಎಲೆಕ್ಷನ್ ಗೆದ್ಮೇಲೆ ಕಣಪ್ಪ, ಇವಾಗ ಯಾರು ನೋಡ್ಕೊಳ್ತಾರೆ ಅಂದಾಗ, ನೀನೇನು ಈ ರೀತಿ ಮಾತಾಡ್ತಾ ಇದೀಯಾ, ಸಹಾಯಕ್ಕೋಸ್ಕರ ನಮ್ಮ ಅಟ್ಟಿಯವರೆಲ್ಲರೂ ಕೂಡ ಬಂದಿದ್ದಾರೆ, ನಿನ್ನೆಲ್ಲ ಪಾತ್ರೆನೂ ಕೂಡ ಅವರೇ ತೊಳ್ಕೊಡ್ತಾರೆ ಅಂತ ಹೇಳ್ಬಿಡ್ತಾನೆ. ಅಯ್ಯೋ ನಮ್ಮ ಅಟ್ಟಿಯಲ್ಲೇ ನಾನು ಒಂದು ದಿನಕ್ಕೂ ಪಾತ್ರೆ ತೊಳೆದಿಲ್ಲ, ಇದೇನೇ ವಿನಂತಿ, ಯಾರ್ಯಾರು ತಿಂದಿರೋದನ್ನ ನಾವು ತೊಳಿಬೇಕು ಅಂದಾಗ, ಲೇ ಚಿತ್ರ ನಿನ್ನ ಜೊತೆಗೆ ನಾನು ತಾನೇ ಬೆಳೆದಿರೋದು, ನಾನು ಯಾವಾಗ ಪಾತ್ರೆ ತೊಳೆದಿದ್ದೀನಿ ಅಂತ ಕೇಳ್ತಾಳೆ. ಅಯ್ಯೋ ಚಿಕ್ಕವ್ವ ಅತ್ತೆ ಏನು ನೋಡ್ತಾ ಇದ್ದೀರಾ, ಬೇಗ ಬೇಗ ಬಂದು ತೊಳಿರಿ ಅಂತ ಭದ್ರ ಹೇಳ್ದಾಗ, ನಾವಿಬ್ಬರು ತಿಕ್ಕೊಡ್ತೀವಿ, ನೀವಿಬ್ಬರು ತೊಳೆದಿಡಿ ಆಯ್ತಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ಇಲ್ಲಿ ಪಾತ್ರೆನ ತೊಳಿತಾ ಇರ್ತಾರೆ. ಅವಾಗ ವಿದ್ಯಾ ರೀ ಯಾಕೋ ಇದು ತಪ್ಪು ಅಂತ ಅನಿಸ್ತಾ ಇದೆ, ಪಾಪ ರೀ ಅವ್ರಿಗೆಲ್ಲ ತುಂಬ ಬೇಜಾರಾಗ್ತಾ ಇದೆ, ಹೋಗ್ಲಿ ಬಿಡಿ ಅಂತ ಹೇಳಿದಾಗ, ಸುಮ್ಮನಿರಮ್ಮಿ ನಮ್ಮನ್ನೇ ಅಡ್ಡ ಹಾಕಿ ನೀ ಪತ್ತೆದಾರಿ ಕೆಲಸ ಮಾಡ್ತಾರೆ ಅಲ್ವಾ, ಅದೇಗೆ ಪತ್ತೆದಾರಿ ಕೆಲಸ ಮಾಡ್ತಾರೆ ನಾನು ನೋಡ್ತೀನಿ, ಇವತ್ತು ಸಾಕಾಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಬನ್ನಿ ಇನ್ನು ಪ್ರಚಾರ ಮಾಡೋದು ತುಂಬ ಇದೆ, ಇದೇ ರೀತಿ ಮಾಡಿದರೆ ಪ್ರಚಾರ ಬೇಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತೇನೆ. ಅವ್ವ ನನ್ನ ಕೈಲಿ ಆಗ್ತಾ ಇಲ್ಲ ಕಣವ ಅಂದಿದ ತಕ್ಷಣ ಈ ಕಡೆ ಭದ್ರ ವಿದ್ಯಾ ಓಟ್ನ ಕೇಳ್ತಾ ಇರ್ತಾರೆ. ಅಲ್ಲೊಬ್ರು ಯಾರು ನೀರನ್ನ ತುಂಬಿಸ್ತಾ ಇರೋದನ್ನ ನೋಡ್ಬಿಟ್ಟು ಭದ್ರ ಅಲ್ಲೇ ನಿಂತ್ಕೊಂಡು ಬಿಡ್ತಾನೆ. ಅವ್ವ ಇವ್ ನೋಡ್ತಾ ಇರೋದು ನೋಡಿದ್ರೆ ಮತ್ತೆ ಏನೋ ಕೆಲಸ ಮಾಡಿಸ್ತಾನೆ ಕಣವ, ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಚಿತ್ರ ಹೇಳ್ದಾಗ, ಅಯ್ಯೋ ಅಕ್ಕ ಯಾಕಕ್ಕ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ ಅಂದಾಗ, ಏನು ಮಾಡೋದಪ್ಪ ನೀರೇ ಬರೋದಿಲ್ಲ, 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಬರುತ್ತೆ ಅಂತ ಹೇಳಿದಾಗ, ನಮ್ಮ ಅಪ್ಪಯ್ಯ ಗೆದ್ದ ಮೇಲೆ ನಿನಗೆ ನೀರಿನ ಸಮಸ್ಯೆನೇ ಇರಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಅದು ನಿಮ್ಮ ಅಪ್ಪಯ್ಯ ಗೆದ್ದ ಮೇಲೆ ಇವತ್ತು ಯಾರಪ್ಪ ತುಂಬಿಸ್ತಾರೆ ಅಂದಿದ ತಕ್ಷಣ, ನೀವೇನು ತಲೆ ಕೆಡಿಸ್ಕೋಬೇಡಿ, ನಮ್ಮ ಅಟ್ಟಿ ಅವ್ರು ಇದ್ದಾರೆ ಚಿಕ್ಕವ್ವ ಅತ್ತೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ನೀರು ತುಂಬಿಸಿ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಇಲ್ಲಿ ನೀರನ್ನ ತಗೊಂಡು ಬಂದು ಡ್ರಮ್ಮಿಗೆ ಹಾಕ್ತಾ ಇರಬೇಕಾದ್ರೆ ಈಶ್ವರಿ ಕೋಪ ಮಾಡಿಕೊಂಡು ಇವನೇನು ಅನ್ಕೊಂಡಿದ್ದಾನೆ ನಾನು ತುಂಬೋದಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಚಿಕ್ಕತ್ತೆ ಪಾಪ ಅಲ್ಲೇ ನಿಂತಿದ್ದಾರೆ ಅಂದಾಗ, ಹೋಗ್ಲಿ ಬಿಡಮ್ಮಿ ಮಿಕ್ಕಿದವ್ರು ತುಂಬಿಸ್ತಾರೆ ಅಂತ ಹೇಳ್ಬಿಟ್ಟು ಭದ್ರ ನಗ್ತಾ ಇರ್ತಾನೆ. ಇನ್ನು ಈಶ್ವರಿ ಮನೆಯವರೆಲ್ಲರಿಗೂ ಕೂಡ ಸುಸ್ತಾಗ್ಬಿಡುತ್ತೆ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಭದ್ರಾಗಿ ಹೇಳ್ತೀನಿ ಅಂದ್ಬಿಟ್ಟು, ಭದ್ರ ನನಗೂ ಈ ಪ್ರಚಾರಕ್ಕೂ ಬರ್ತಾ ಇಲ್ಲ ಕಣಪ್ಪ, ನಾನು ಅಟ್ಟಿಗೆ ಹೋಗ್ತೀನಿ ಅಂದಾಗ, ಯಾಕೆ ಚಿಕ್ಕವ್ವ ಸುಸ್ತಾಗ್ತಾ ಇದ್ದೇನೆ ಅಂದಾಗ, ಹೌದು ಕಣಪ್ಪ ಭದ್ರ ನಿಜವಾಗ್ಲೂ ಕೂಡ ಇದೊಂದು ಊರು ಪ್ರಚಾರ ಮಾಡೋಕ್ಕೆ ನನಗೆ ಸಾಕಾಗೋಯ್ತು ಅಂದಾಗ, ಹೌದು ಕಣ್ಲ ಭದ್ರ ನಾವು ಊರನ್ನ ಸುತ್ತಾ ಇಲ್ಲ, ಊರೇ ನಮ್ಮನ್ನ ಸುತ್ತಾ ಇದೆ, ನನ್ನ ಕೈಯಲ್ಲಿ ಇದ್ರ ಮೇಲ್ಪಟ್ಟು ಆಗೋದಿಲ್ಲ ಅಂತ ಹೇಳಿದ ತಕ್ಷಣ, ಆಗಲ್ಲ ಚಿಕ್ಕವ್ವ ನಾನು ನನ್ನ ಹೆಂಡ್ತಿ ಬರೀ ಒಳ್ಳೆ ಕೆಲಸ ಮಾಡಿ ನಾವಿಬ್ಬರು ಹೆಸರು ತಗೊಂಡ್ರೆ ಪಾಪ ನಿಮಗೆಲ್ಲ ಬೇಜಾರು ಅಲ್ವಾ ಅಂದಾಗ, ಅಯ್ಯೋ ಹೆಸರಾದರೂ ತಗೊಳ್ಳಿ ಏನಾದರೂ ಮಾಡಿ ಒಟ್ನಲ್ಲಿ ನಾನು ಮಾತ್ರ ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾಳೆ. ಇವಾಗ ನೋಡ್ದ ಅಂತ ಹೇಳ್ಬಿಟ್ಟು ಭದ್ರ ವಿದ್ಯಾ ಕ್ವಾಟ್ಲೆ ಮೂವರು ಕೂಡ ನಗ್ತಾ ಇರ್ತಾರೆ. ನೋಡಪ್ಪ ಇನ್ನು ಮುಂದೆ ನಿನ್ನ ಹೆಂಡ್ತಿನ ಎಲ್ಲಾದರೂ ಕರ್ಕೊಂಡು ಹೋಗು, ಎಲ್ಲಾದರೂ ಕರ್ಕೊಂಡು ಬಾ, ನಾವೇನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಬರ್ತಾರೆ. ಇದೆಲ್ಲ ಬೇಕು ಅಂತಲೇ ಭದ್ರ ಮಾಡ್ತಾ ಇರೋದು, ಪ್ರಚಾರ ಅಂದರೆ ಇಷ್ಟೇ ಜನ ಇರೋದಿಲ್ಲ, ನಮ್ಮ ಜೊತೆ ಒಬ್ಬರು ಕಾರ್ಯಕರ್ತರು ಕೂಡ ಇಲ್ಲ, ಆಗಿದ್ಮೇಲೆ ಈ ಭದ್ರ ಇವತ್ತು ನಮ್ಮನ್ನ ಈ ರೀತಿ ಆಟ ಆಡಿಸಿ ಗೆದ್ದಿದ್ದಾನೆ. ಏ ಭದ್ರ ಇವತ್ತು ನೀನು ಗೆದ್ದಿರ್ಬೋದು ಕಣೋ, ಆದರೆ ಮುಂದೊಂದು ದಿನ ಗೆಲ್ಲೋದು ನಾನೇ ಅಂತ ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.